ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಮೂಡ ಹಗರಣ ಈಗ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ನಿನ್ನೆಯಷ್ಟೇ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಒಂದು ಮಾತನ್ನು ಹೇಳಿದರು. ಈಗಾಗಲೇ ದೇಸಾಯಿ ನೇತೃತ್ವದ ಆಯೋಗ ತನಿಖೆ ನಡೀತಾ ಇದೆ, ಲಕ್ಷ ಅರ್ಜಿಗಳನ್ನು ಪರಿಶೀಲನೆ ಮಾಡಿದೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ KR ಕ್ಷೇತ್ರದ ಶಾಸಕರಾದ TS ಶ್ರೀವಾತ್ಸ ಅವರಿದ್ದಾರೆ. ಮೂಡದ ಹಗರಣವನ್ನು ಎತ್ತಿ ಹಿಡಿದಂಥವ್ರು ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಮೊನ್ನೆ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ ಮೂಡ ಹಗರಣ ವಿಚಾರದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಮೊದಲನೇದು, ತನಿಖೆ ಎಲ್ಲಿ ನಡೀತಾ ಇದೆ ಗೊತ್ತಿಲ್ಲ. ಆಯಿತು, ನಾನೊಬ್ಬ ದೂರುದಾರ, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ದೇಸಾಯಿ ಆಯೋಗ ಎಲ್ಲಿ ಯಾವ ಜಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, PA ಯಾರು, ನಾವೆಲ್ಲಿಗೆ ದೂರು ಕೊಡಬೇಕು, ದೂರು ನಂಬರ್ ಏನು? ಕೆಲವು ಜನಕ್ಕೆ ನೇರ ಬರೋಕ್ಕೆ ಭಯ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಫೋನಲ್ಲಾರು ಹೇಳಿ ಇಂಥ ಅಕ್ರಮ ಆಗಿದೆ ಅಂತ ಹೇಳ್ತಾರೆ. ಆ ಥರ ಕೊಡಬೇಕು ಅಂದರೆ ಯಾವುದು ದೂರು ನಂಬರ್ ಯಾವುದು ಇದೇ ಗೊತ್ತಿಲ್ಲ. ಆಯಿತು, ಲಕ್ಷ ಅರ್ಜಿನ ಎಲ್ಲಿಂದ ನೋಡಿದ್ರು? ಮೈಸೂರು ಮೂಡ ಇದು ಹೊತ್ಕೊಂಡು ಹೋಗಿದಾರ ಲಕ್ಷ? ಹಂಗಾರೆ ಬೈರತಿ ಸುರೇಶ್ ಅವರೇ ಲಕ್ಷ ಅರ್ಜಿಗಳನ್ನ ಎತ್ಕೊಂಡು ಹೋಗಿದ್ದಾರೆ, ಫೈಲ್ಗಳನ್ನ. ಅಂದರೆ ಮಾತು ಆಡೋದು ಸುಲಭ ಸರ್, ವಾಪಸ್ ತಗೊಳ್ಳೋದು ಕಷ್ಟ. ಎಲ್ಲಿಗೆ ಹೋಯ್ತು ಹಂಗಾರೆ ಲಕ್ಷ ಅರ್ಜಿ? ಮೊನ್ನೆ ತಾನೇ ದರ್ಶನ್ ಅವರ ಕೇಸಲ್ಲಿ ನಾವು ನೋಡಿದ್ದೀವಿ, ಪುಟಗಳ ಗಟ್ಟಲೆ ಲಾರಿ ಹೊತ್ಕೊಂಡು ಹೋಗಿದ್ದು. ಹಂಗಾರೆ ಮೈಸೂರಲ್ಲಿ ಹೊತ್ಕೊಂಡು ಹೋಗಿದ್ದು ಯಾವುದಾದ್ರೂ ಮಾಧ್ಯಮದ ಕಣ್ಣಿಗೆ ಬಿದ್ದಿದೆಯಾ? ನಾನು ಅದಕ್ಕೆ ಹೇಳಿದ್ದು, ಹೆಲಿಕಾಪ್ಟ್ರಲ್ಲಿ ಹೊತ್ಕೊಂಡು ಹೋಗಿದ್ದೀರಾ ನೀವು? ಎಲ್ಲಿದೆ ಹಂಗಾರೆ? ದೇಸಾಯಿ ಆಯೋಗ ಬಂದು ಮೂಡೋದಲ್ಲಿ ಕೂತಿದ್ದಾರಾ? ದೇಸಾಯಿ ಆಯೋಗ ಬಂದು ಚಾಮುಂಡಿ ಗೆಸ್ಟ್ ಹೌಸಲ್ಲಿದ್ದಾರೆ? ಎಲ್ಲಿದ್ದಾರೆ? ಜಾಗ ಹೇಳಿ ಸ್ವಾಮಿ. ನಾನೊಬ್ಬ ದೂರುದಾರ, ನಾನೂ ಕಂಪ್ಲೇಂಟ್ ಕೊಡ್ತೀನಿ. ಬೈರತಿ ಸುರೇಶ್ ಅವರ ಹೇಳಿಕೆಯನ್ನು ಒಪ್ಪತಕ್ಕ ವಿಷಯವೇ ಅಲ್ಲ ಅನ್ನೋದು ನಾನು ಹೇಳ್ತಿರೋದು. ಸರ್, ಈಗ ಕಾಂಗ್ರೆಸ್ನಲ್ಲಿರುವಂಥ ರಾಜೀವ್ ಅವರ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿದೆ. ಅವರು ಹಿಂದೆ BJPಯಲ್ಲಿದ್ದರು. ಅಲ್ಲಿ ಮೂಡ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸೈಟ್ಗಳನ್ನ ಒಂದೇ ದಿನ ಅವ್ರು ಮಾಡ್ಕೊಂಡಿದ್ದಾರೆ. ಅವರ ಬಡಾವಣೆಗೆ ಅವರೇ ಅಧ್ಯಕ್ಷರು, ಮೂಡಾದಲ್ಲೂ ಅವರೇ ಅಧ್ಯಕ್ಷರು. ಇದು ಅವ್ರು ಸ್ವಜನ ಪಕ್ಷಪಾತ ಎಸಗಿದ್ದಾರೆ ಅನ್ನೋಂಥದ್ದು. ಅದನ್ನೇ ಹೇಳಿದ್ದು. ಆಯುಕ್ತರು, ಮೈಸೂರಿನ ಆಗಿನ ನಗರಾಭಿವೃದ್ಧಿ ಆಯುಕ್ತರೇ ಸರ್ಕಾರದ ಗಮನ ಸೆಳೆದಿದ್ದಾರೆ. ಆವತ್ತಿನ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ಏನು ಮಾಡ್ತಿದ್ದರು? ಯಾಕೆ ತನಿಖೆಗೆ ಒಳಪಡಿಸ್ತಿಲ್ಲ? ಅವತ್ತು ಸರ್ಕಾರದ ಒತ್ತಡ ಇತ್ತ. ಸರ್ಕಾರ ನಮ್ಮದು ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಥರದ ಯಾವುದೇ ಹಗರಣ ನಡೆಯೋಕ್ಕೆ ಬಿಟ್ಟಿರಲಿಲ್ಲ. ಅವ್ರ ಗಮನಕ್ಕೆ ತಂದಿದ್ರೆ ಅವರೇ ತನಿಖೆ ಮಾಡಿಸೋರಲ್ಲ. ಯಾಕೆ ಸರ್ಕಾರದ ಇಲಾಖೆ ಕಾರ್ಯದರ್ಶಿ ಮಾಡಲಿಲ್ಲ? ನನ್ನ ಆರೋಪ ಇರುವಂಥದ್ದು ಪತ್ರ ಬರೆದಿದ್ದಾರೆ, ನೀವೇನೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾಳೆ ಲೋಕಾಯುಕ್ತಕ್ಕೆ ಮತ್ತೊಂದು ದೂರು ಕೊಡ್ತಾ ಇದ್ದೀನಿ. ಅವತ್ತಿನ ಆಯುಕ್ತರು ಬರೆದಿರೋ ಪತ್ರದ ಮೇಲೆ ನಗರಾಭಿವೃದ್ಧಿ ಇಲಾಖೆ ಏನೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ಆವತ್ತು ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದರು ಅವರನ್ನು ತಪ್ಪಿತಸ್ಥರನ್ನು ಮಾಡ್ತಾಯಿದ್ದೀನಿ. ನಾಳೆ ನಾನು ಇನ್ನೊಂದು ಪತ್ರ ಬರೀತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಇದು ಅಂತ್ಯ ಕಾಣಲೇಬೇಕು. ಎಲ್ಲೋ ಒಂದು ಕಡೆ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಚ್ಛ ಕಡೆಗೆ ನಡಿಬೇಕು. ಎಷ್ಟು ದಿವಸ ನಡೆದಿರುವಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾಗಿದೆ. ಸರಿ ಮಾಡುವ ದಿಕ್ಕಿನಲ್ಲಿ ಸರ್ಕಾರಕ್ಕೆ ನಾನು ಸಹಕಾರ ಕೊಡ್ತೀನಿ. ಸರ್ಕಾರ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಲಿ ಅಂತ ಒತ್ತಾಯಿಸ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವತ್ತು BJPಯಲ್ಲಿದ್ದಂತಹ ಅವರು ಇವತ್ತು ಕಾಂಗ್ರೆಸ್ಲಿರೋದು ಎಲ್ಲ ಇದೆಲ್ಲ ಮುಚ್ಚಿ ಹಾಕಿಕೊಳ್ಳಿಕ್ಕ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಸರ್. ನನಗೆ ಅದೇ ಅನುಮಾನ. ನಾವು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು, ಸಹಕಾರಿ ಅವರು ಧುರೀಣರು. ಹಾಗಾಗಿ ಒಂದಷ್ಟು ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಚೇರ್ಮನ್ನಾಗಿ ನಮ್ಮ ರಾಜ್ಯದ ನಾಯಕರು ಮಾಡಿದರು. ಆದರೆ ದುರ್ದೈವ ಈ ಥರದ್ದು ಪ್ರಕರಣಗಳು ಕಾಣಿಸ್ಕೋತಾ ಇದೆ. ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಒಂದೇ ದಿವಸ ಮಾಡ್ಕೊಳ್ಳೋ ಧಾವಂತ ಯಾಕೆ, ತರಾತುರಿ ಯಾಕೆ? ಯಾರು ಇವ್ರಿಗೆ ಹೆದರಿಸಿದ್ರು ಅಥವಾ ಇಳಿದು ಬಿಡ್ತಾರೆ ಅಂತ ಅವತ್ತು ಭಯ ಇತ್ತು ಇವರಿಗೆ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಯುಕ್ತರು ಪತ್ರ ಬರೋದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆ ಆಯುಕ್ತರು ಅದರ ಕೈ ಕೆಳಗಿನ ಅಧಿಕಾರಿಗಳ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಇದೆ. ಮೂರನೇದು, 6 ತಿಂಗಳಿತ್ತು ಫೈಲು ಅಂತ ಬರೀತಾರೆ. ಅದರಲ್ಲಿ 6 ತಿಂಗಳು ಅಧ್ಯಕ್ಷರ ಚೇಂಬರಲ್ಲಿ ಫೈಲ್ ಇದೆ ಅಂದರೆ ಅದರ ಅರ್ಥ ಏನೋ, ಅದರ ಮರ್ಮ ಏನೋ ಎಲ್ಲವೂ ತನಿಖೆಗೆ ಒಳಪಡಬೇಕು. ಹಗರಣ ನಡೆದಿರೋದು ನಿಜ ಅನ್ನೋದು ಆಯುಕ್ತರ ಪತ್ರದಲ್ಲೇ ಕಾಣಿಸ್ಕೋತಾ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕೊನೆಯದಾಗಿ ನಾಳೆ ಲೋಕಾಯುಕ್ತಕ್ಕೆ ಯಾರ್ಯಾರ ಮೇಲೆ ದೂರು ಕೊಡ್ತಿದ್ದೀರಾ ಸರ್? ನಾನು ನಾಳಿನ ದೂರದಲ್ಲಿ ಅದೇ ಹಿಂದಿನ ನಟೇಶ್ ಅವರು ಬರೆದಿರುವಂಥ ಪತ್ರದ ಪ್ರಕಾರ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಯವರ ಮೇಲೆ, ಆಯುಕ್ತರ ಮೇಲೆ, ಅದರ ಕೈ ಕೆಳಗಿನ ಎಲ್ಲ ಅಧಿಕಾರಿಗಳ ಮೇಲೆ
6 ತಿಂಗಳು ಫೈಲ್ ಇತ್ತು ಅಂತ ಬರೆದಿರುವಂಥ ಎಲ್ಲ ಅಧಿಕಾರಿಗಳ ಮೇಲೆ ನಾಳೆ ನಾನು ದೂರನ್ನು ದಾಖಲಿಸ್ತಾ ಇದ್ದೀನಿ. ರಾಜೀವ್ ಅವ್ರ ಮೇಲೂ ದೂರ ದಾಖಲಿಸುವಂಥದ್ದಿದೆ. ನ್ಯಾಚುರಲಿ ಕೊಡಲೇಬೇಕಾಗಿದೆ. ಆಯುಕ್ತರು ಯಾರ್ಯಾರ ಮೇಲೆ ಬರೆದಿದ್ದಾರೆ, ಎಲ್ಲರ ವಿರುದ್ಧ. ಅಂದರೆ ಒಬ್ಬ ರಾಜಕಾರಣಿಯ ಅಂದರೆ ಅಧ್ಯಕ್ಷರಾಗಿ ಇಳಿದ ನಂತರ ಲೋಕಾಯುಕ್ತ ವ್ಯಾಪ್ತಿಗೆ ಬರುತ್ತಾ ಅನ್ನೋದು ಒಂದು ಚೆಕ್ ಮಾಡ್ಕೋಬೇಕು. ಇವತ್ತು ಚೆಕ್ ಮಾಡ್ಕೋತೀನಿ, ಬರುತ್ತೆ ಅಂದರೆ ಅವ್ರ ವಿರುದ್ಧನೂ ನಾಳೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಟಿ ಎಸ್ ಶ್ರೀವಾತ್ಸ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು.